ಎಲ್ಲರೂ ಕೂಡ ಸ್ವಾಗತ ನನಗೆ KC ಗಡಿ ಯೂಟ್ಯೂಬ್ ಚಾನಲ್ಗೆ. ನೋಡಿ ವೀಕ್ಷಕರೇ, ಬ್ಯಾಂಕ್ ಇಂದ 10ನೇ ತರಗತಿ ಅಥವಾ ಡಿಗ್ರಿ ಆಗಿದ್ರೆ ನೀವು ಜೂನಿಯರ್ ಅಸಿಸ್ಟೆಂಟ್ ಮತ್ತೆ ಅಟೆಂಡರ್ ಪೋಸ್ಟ್ಗಳಿಗೆ ಅಪ್ಲಿಕೇಶನ್ ಹಾಕಬಹುದು. ಸೊ ಯಾರಾದರೂ SSLC ಇಂದ ಡಿಗ್ರಿವರೆಗೂ ಯಾವುದೇ ಎಜುಕೇಶನ್ ಆಗಿದ್ರು ಕೂಡ ಈ ಒಂದು ವಿಡಿಯೋನ ಲಾಸ್ಟ್ ವರೆಗೂ ನೋಡಿ. ಸ್ಟೆಪ್ ಬೈ ಸ್ಟೆಪ್ ಹೇಗೆ ಅಪ್ಲೈ ಮಾಡುವಂಥದ್ದು, ಏನೇನು ಎಜುಕೇಶನ್ ಕ್ವಾಲಿಫಿಕೇಶನ್ ಬೇಕು, ಸಿಲೆಬಸ್ ಹೇಗಿರುತ್ತೆ, ಯಾವ ಥರ ಸೆಲೆಕ್ಷನ್ ಪ್ರೊಸೆಸ್ ಇರುತ್ತೆ, ಎಲ್ಲದರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಲಾಸ್ಟ್ ವರೆಗೂ ವಿಡಿಯೋ ಸಂಪೂರ್ಣವಾದ ಮಾಹಿತಿ ಕೂಡ ನಿಮಗೆ ಗೊತ್ತಾಗುತ್ತೆ. ಇದು ನೋಡ್ತಾ ಇದ್ದಾರೆ ನೀವು ನೋಟಿಫಿಕೇಶನ್, ವೀರಶೈವ ಸಹಕಾರ ಬ್ಯಾಂಕ್ ಲಿಮಿಟೆಡ್ ಅಂತ ಹೇಳ್ತೀವಿ. ಇದರಿಂದ ಕನ್ಫರ್ಮ್ ಆಗಿರುವಂತದ್ದು. ಇದರಲ್ಲಿ ನೋಡಬಹುದು, ಇದು ಅಧಿಸೂಚನೆ ಅಥವಾ ಅಧಿಸೂಚನೆ ಅಂತ ಕೂಡ ಹೇಳ್ತೀವಿ. ಇದರಲ್ಲಿ 2 ಪೋಸ್ಟ್ಗಳು ಇರುವಂತದ್ದು. ಕಿರಿಯ ಸಹಾಯಕರು 10 ಪೋಸ್ಟ್ಗಳು, ಅಟೆಂಡರ್ 2 ಪೋಸ್ಟ್ಗಳು. ಕಿರಿಯ ಸಹಾಯಕರಿಗೆ 49,000ದಿಂದ 92ವರೆಗೂ ಕೂಡ ಸ್ಯಾಲರಿ ಇದೆ. ಇನ್ನ ಅಟೆಂಡರ್ ಪೋಸ್ಟ್ಗೆ 34,000ದಿಂದ 67,000ವರೆಗೂ ಕೂಡ ಸ್ಯಾಲರಿ ಇರುವಂತದ್ದು. ಅರ್ಜಿ ಸಲ್ಲಿಸಲಿಕ್ಕೆ ಪ್ರಾರಂಭ 27/4/2026ರಿಂದ ಆಗಿರುತ್ತೆ. ಕೊನೆಗೊಳ್ಳಕ್ಕೆ 27/5/2026 ಸಾಯಂಕಾಲ 5:30ವರೆಗೂ ಕೂಡ ನಿಮಗೆ ಸಮಯಾವಕಾಶ ಇರುತ್ತೆ. ಅಷ್ಟರೊಳಗೆ ನೀವು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ವಿದ್ಯಾರ್ಥಿಗೆ ಸಂಬಂಧಪಟ್ಟಂತೆ ನೋಡೋದಾದ್ರೆ, ಕಿರಿಯ ಸಹಾಯಕರು ಈ ಒಂದು ಹುದ್ದೆಗೆ ಯಾವುದೇ ಪದವಿಯಾಗಿದ್ರೆ ಅಪ್ಲಿಕೇಶನ್ ಹಾಕಬಹುದು. ಜೊತೆಗೆ ಕಂಪ್ಯೂಟರ್ ಜ್ಞಾನ ಹೊಂದಿರಬೇಕು ಅಂತ ಕೂಡ ಹೇಳಲಾಗುತ್ತೆ. ಕನ್ನಡ ಓದಲು ಮತ್ತು ಬರೆಯಲು ಒಂದು ಜ್ಞಾನ ಇರಬೇಕು ಅಂತ ಕೂಡ ಹೇಳಲಾಗುತ್ತೆ. ಸ್ವಚ್ಛವಾಗಿ ಕನ್ನಡವನ್ನು ಮಾತಾಡಬೇಕಂತ ಕೂಡ ಹೇಳಲಾಗುತ್ತೆ. ಮತ್ತೆ SSLC ಯಲ್ಲಿ ಅಥವಾ ಅದಕ್ಕಿಂತ ಮೇಲ್ಪಟ್ಟಂತಹ ಎಜುಕೇಶನ್ ಅಲ್ಲಿ ಐಚ್ಛಿಕ ಭಾಷೆಯಾಗಿ ಕನ್ನಡವನ್ನ ಓದಿರ್ಬೇಕು ಅಂತ ಹೇಳಲಾಗುತ್ತೆ. ಅದು ನಿಮ್ಮ ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ, ಅದರಲ್ಲಿ ಓದಿರ್ಬೇಕು ಅಂತ ಕೂಡ ಹೇಳಲಾಗುತ್ತೆ. ಇನ್ನು ಅಟೆಂಡರ್ ಪೋಸ್ಟ್ಗೆ ಸಂಬಂಧಪಟ್ಟಂತೆ ನೋಡಿದ್ರೆ, SSLC ಪಾಸ್ ಆಗಿದ್ರೆ ನೀವು ಅಪ್ಲಿಕೇಶನ್ ಹಾಕಬಹುದು. ಬಟ್ ಕನ್ನಡ ಭಾಷೆ ಒಂದು 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 ಸಬ್ಜೆಕ್ಟ್ ಆಗಿ ನೀವು ಓದಿರ್ಬೇಕಾಗತ್ತೆ, ಕನ್ನಡ ಲ್ಯಾಂಗ್ವೇಜ್ ಅನ್ನ. ಅದು ಕೂಡ ಇದ್ರೆ ಅಪ್ಲಿಕೇಶನ್ ಹಾಕ್ಬೋದು. ವಯೋಮಿತಿಗೆ ಸಂಬಂಧಪಟ್ಟಂತೆ ಜನರಲ್ ಕ್ಯಾಂಡಿಡೇಟ್ ಆಗಿದ್ರೆ 40 ವರ್ಷದವರು ಕೂಡ ಅಪ್ಲಿಕೇಶನ್ ಹಾಕ್ಬೋದು, ಸರ್ಕಾರದ ಹೊಸ ನಿಯಮದ ಪ್ರಕಾರ. ಇನ್ನ ಈ ತರ ಅಭ್ಯರ್ಥಿಗಳು 2A 2B 3A 3B ಕ್ಯಾಂಡಿಡೇಟ್ ಆದ್ರೆ 43 ವರ್ಷದವರು ಕೂಡ ಅಪ್ಲಿಕೇಶನ್ ಹಾಕಬಹುದು. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳು ಅಥವಾ ಇತರೆ ಹಿಂದುಳಿದ ವರ್ಗ ಒಂದು ಕ್ಯಾಟಗರಿ 1 ಅಂತ ಹೇಳ್ತೀವಿ, ಅವರು 45 ವರ್ಷದವರೆಗೂ ಅಪ್ಲಿಕೇಶನ್ ಹಾಕಬಹುದು. ಆಯ್ಕೆ ವಿಧಾನ ಹೇಗಿರುತ್ತೆ, ಕಿರಿಯ ಸಹಾಯಕರಿಗೆ ಮತ್ತೆ ಅಟೆಂಡರ್ಗೆ 2 ಕೂಡ ಸಪ್ರೇಟ್ ಆಯ್ಕೆ ವಿಧಾನ ಆಗಿರುತ್ತೆ. ಕಿರಿಯ ಸಹಾಯಕರಿಗೆ 200 ಅಂಕಗಳಿಗೆ ನಿಮಗೆ ಲಿಖಿತ ಪರೀಕ್ಷೆ ಕೊಡ್ತಾರೆ. ಅದನ್ನು 85%ಗೆ ರಿಡ್ಯೂಸ್ ಮಾಡಿ 15%ಗೆ ಇಂಟರ್ವ್ಯೂ ಮಾಡಿ ನಿಮಗೆ ಸೆಲೆಕ್ಷನ್ ಮಾಡ್ತಾರೆ. ಸೊ ಅಂದ್ರೆ 200 ಮಾರ್ಕ್ಸ್ ನಿಮಗೆ ಲಿಖಿತ ಪರೀಕ್ಷೆ, 15 ಮಾರ್ಕ್ಸ್ ನಿಮಗೆ ಇಂಟರ್ವ್ಯೂ ಇರುತ್ತೆ. ಇದ್ರ ಮೇಲೆ ನಿಮಗೆ ಸೆಲೆಕ್ಷನ್ ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟ ಸಿಲೆಬಸ್ ಕೂಡ ನೀವು ಇಲ್ಲಿ ನೋಡ್ಕೋಬಹುದು. ಕನ್ನಡ ಭಾಷೆ, ಇಂಗ್ಲಿಷ್, ಸಾಮಾನ್ಯ ಇಂಗ್ಲಿಷ್ ಆಗಿರ್ಬೋದು, ಈ ರೀತಿಯಲ್ಲಿ ನಿಮಗೆ ಡಿಸ್ಪ್ಲೇ ಆಗ್ತದೆ. ಸ್ಕ್ರೀನ್ ಶಾಟ್ ಕೂಡ ನೀವು ತಗೋಬಹುದು. ಸೊ ಇದರ ಬೇಸ್ ಮೇಲೆ 200 ಅಂಕಗಳು ಸ್ಕೋರ್ ಮಾಡಿದ್ರೆ ಅದರ ಬೇಸ್ ಮೇಲೆ 1:5ಗೆ ನಿಮ್ಗೆ ಇಂಟರ್ವ್ಯೂ ಕರೀತಾರೆ. ಇಂಟರ್ವ್ಯೂ ಪಾಸ್ ಆದ ನಂತರ ಫೈನಲ್ ಮಾರ್ಕ್ಸ್ ಅನ್ನ ಕನ್ಸಿಡರ್ ಮಾಡಿ ನಿಮಗೆ ಫೈನಲ್ ಲಿಸ್ಟ್ ಬಿಡ್ತಾರೆ. ಇನ್ನು ಅಟೆಂಡರ್ ಹುದ್ದೆಗೆ ಸಂಬಂಧಪಟ್ಟಂತೆ ನೋಡೋದಾದ್ರೆ, ನಿಮಗೆ ಒಟ್ಟು 100 ಅಂಕಗಳಿರುತ್ತೆ. ಸಾಮಾನ್ಯ ಕನ್ನಡ ಮತ್ತೆ ಸಾಮಾನ್ಯ ಜ್ಞಾನಕ್ಕೆ 255 ಮಾರ್ಕ್ಸ್ಗಳಿಗೆ 1 ಗಂಟೆಗಾಲ ನಿಮಗೆ ಸಮಯಾವಕಾಶ ಇರುತ್ತೆ. ಇದರಲ್ಲೂ ಅಷ್ಟೇ 100 ಮಾರ್ಕ್ಸ್ ಸ್ಕೋರ್ ಮಾಡಿದ್ರೆ ಅದರ ಬೇಸ್ ಮೇಲೆ 1:5 ಒಂದು ಹುದ್ದೆಗೆ 5 ಜನರಂತೆ ನಿಮಗೆ ಇಂಟರ್ವ್ಯೂ ಕರೀತಾರೆ. ಇಂಟರ್ವ್ಯೂಲಿ 15 ಮಾರ್ಕ್ಸ್ಗಳನ್ನ ನಿಮಗೆ ಕೊಡಲಾಗುತ್ತೆ. ಇವೆರಡನ್ನೂ ಕಂಬೈನ್ ಮಾಡಿ ನಿಮಗೆ ಇದನ್ನ 100%ಗೆ ರಿಡ್ಯೂಸ್ ಮಾಡಿ ನಿಮಗೆ ಫೈನಲ್ ಮೆರಿಟ್ ಲಿಸ್ಟ್ 2ಕ್ಕೂ ಕೂಡ ಸೇರಿಸಿ ಫೈನಲ್ ಮೆರಿಟ್ ಲಿಸ್ಟ್ ಕೊಡ್ತಾರೆ. ಸೊ ಅದಾದ ನಂತರ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ, ಆಮೇಲೆ ಮೆಡಿಕಲ್ ಇರುತ್ತೆ, ಆಮೇಲೆ ಫೈನಲ್ ಜಾಯ್ನಿಂಗ್ ಇರುತ್ತೆ. ಇನ್ನು ಕೊನೆಯದಾಗಿ ಅಪ್ಲೈ ಮಾಡೋದು ಹೇಗೆ ಅಂದ್ರೆ, ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ, ಅಥವಾ ಟೆಲಿಗ್ರಾಮ್ ನಮ್ಮ ಚಾನಲ್ ಟೆಲಿಗ್ರಾಮ್ ಅಲ್ಲೂ ಕೂಡ ಲಿಂಕ್ ಕೊಡ್ತೀನಿ. ಅಲ್ಲಿಂದ ಹೋಗಿ ಜಾಯ್ನ್ ಆಗಿ ನಿಮಗೆ ಲಿಂಕ್ ಮೂಲಕ ಡೈರೆಕ್ಟ್ ಆಗಿ ಅಪ್ಲಿಕೇಶನ್ ಹಾಕಬಹುದು. ಮತ್ತೆ ಪೇಮೆಂಟ್ ಮಾಡಿ ಫೈನಲ್ ಸಬ್ಮಿಟ್ ಮಾಡಿದ್ಮೇಲೆ ನಿಮ್ಮ ಒಂದು ಎಕ್ಸಾಮ್ ಅನ್ನ ಬರೆಯಬಹುದು. ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತ ಅನ್ಸಿದ್ರೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಮತ್ತೆ ನಿಮ್ಮ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಮತ್ತೆ ನಮ್ಮ ಚಾನಲ್ ಹೊಸಬರಾಗಿದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಹೊಸ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಬಾಯ್.